ಏನ್ರಿ ಮಾಡ್ತಾ ಇದೀರಾ? ಕಾಲೇಜಿಗೆ ಬಂದಾಗ ಆಕ್ಚುಲಿ ಆಗಿನ ಟೈಮಿಗೆ ಅದು ಅವಾಗ ಸೀರಿಯಸ್ ಅದು. ಓಕೆ. ಈ ಟೂ ಸೈಡ್ ಲವ್ ಸ್ಟೋರಿ ಹೀರೋಯಿನ್ ಹೆಸರೇನು? ಅವ್ರ ಯಜಮಾನ್ರು ಮತ್ತೆ ಅವ್ರ ಮಗನೋ ಮಗಳು ಅವ್ರನ್ನ ಕೇಳಿ ಹೇಳ್ಬೇಕಾಗಿದ್ನ. ರಾಧಿಕಾ ಪಂಡಿತ್ ಅವ್ರದ್ದು ಮೊದಲನೇ ಪಿಕ್ಚರ್. ಅರ್ಧಕ್ ನಿಂತೋಯ್ತು ಅದು ಪೋಸ್ಟ್ ಪ್ರೊಡಕ್ಷನ್ ಟೈಮ್ನಾಗ. ಅವರು ಪಾಪ ಏನು ಕೇಳ್ತಿರ್ಲಿಲ್ಲ, ಹಂಗ ಪರಿಚಯ ಆಗಿ ಇಲ್ಲಿವರ್ಗುನು ಮನಿ ಕರೀತಾರ, ಊಟಕ್ಕೆ ಹೋಗ್ತಿವಿ. ಮೊದಲಿಗೆ ಉತ್ತರದಲ್ಲಿ ನವನೋದಯ ಆಗಿದೆ ಆಲ್ರೆಡಿ, ಕಂಗ್ರಾಚುಲೇಷನ್ಸ್, ಹ್ಯಾಪಿ ವಿಷಯ. ಇದು ನಮ್ದು ಚಿತ್ರದ್ದು ಸ್ಟಾರ್ ಟಾಕ್ ಅಂತ ಪ್ರೋಗ್ರಾಮು. ಇದಕ್ಕೆ ನಿಮಗೆ ವೆಲ್ಕಮ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸರ್. ಹೇಗಿದೆ ನವೀನ್ ಶಂಕರ್ ಲೈಫ್, ಹೆಂಗ್ ನಡೀತಾ ಇದೆ? ಗುಡ್, ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಹೆಸರಲ್ಲಿ ಶಂಕರ್ ಅಂತ ಬರ್ತಲ್ಲ, ಅದು ಯಾಕದ ಇನ್ ರೀಸನ್? ಅದು ನಿಮ್ಮ ಫ್ಯಾಮಿಲಿಯಿಂದ ಬಂದಿರೋದ ಅಲ್ಲ? ಇಲ್ಲ, ಅದು ಶಂಕರ್ನಾಗ್ ಅವ್ರ ಮೇಲೆ ಇರೋ ಪ್ರೀತಿ ಮತ್ತೆ ಅಭಿಮಾನಕ್ಕೆ ಇಟ್ಕೊಂಡಿತ್ತು. ಅಂದ್ರೆ ನಾ ಥಿಯೇಟರ್ ಮಾಡೋ ಟೈಮ್ನಾಗಿಂದ ಯಾವಾಗ ಅವ್ರ ಸಿನಿಮಾಗಳು ನೋಡ್ತಿದ್ವಿ. ಸೊ ಅವ್ರ ಬಗ್ಗೆ ಕೇಳ್ತಾ ಆಮೇಲೆ ಅವ್ರದ್ದು ಒಂದು ಪುಸ್ತಕ ಓದಿದ್ದೆ. ಆಮೇಲೆ ಇಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿರೋರು ಜೊತೆ ಆಕ್ಟ್ ಮಾಡೋ ಟೈಮ್ನಾಗೂ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ವಿ. ಸೊ ಆ ಒಂದು ಎಂಟೈರ್ ಪರ್ಸನಾಲಿಟಿಗೆ ಒಂದು ಆರ. ಅಂದ್ರೆ ನಾವು ಸಣ್ಣರಿದ್ದಾಗಿಂದ ಸಿನಿಮಾಗಳು ನೋಡ್ಕೊಂತ ಬರ್ತಿದ್ವಿ ಶಂಕರ್ನಾಗ್ ಸರ್ದು. ಆದ್ಮೇಲೆ ಇಲ್ಲಿ ಬಂದಾಗ ಸಿನಿಮಾ ಅಭ್ಯಾಸ ಮಾಡಕ್ ಶುರು ಮಾಡಿದಾಗಿಂದ, ಆಮೇಲೆ ಥಿಯೇಟರ್ ಮಾಡಕ್ ಶುರು ಮಾಡಿದಾಗಿಂದ ಥಿಯೇಟರ್ ಸೀನಿಯರ್ ಪರ್ಸನಾಲಿಟೀಸ್ಗಳಾಗ್ಲಿ ಸಿಕ್ಕಾಗ ಮಾತಾಡೋದು, ಮತ್ತೆ ಅವ್ರ ಜೊತೆ ಆಕ್ಟ್ ಮಾಡಿದವರು ಮಾತಾಡೋದು ಭಯಂಕರ ಇನ್ಸ್ಪೈರಿಂಗ್ ಅನ್ಸೋದು. ಅದು ಯಾರ ಹತ್ರ ಮಾತಾಡಿದ್ರಿ ನೀವು? ಅಂದ್ರೆ ನಮ್ಮ ಥಿಯೇಟರ್ ಮಾಸ್ಟರ್ ಯೋಗೇಶ್ ಮಾಸ್ಟರ್ ಅಂತಿದ್ರು. ಸೊ ಅಲ್ಲಿದ್ದಾಗ ಸುಮ್ಮನೆ ಜನರಲ್ ಆಗಿ ಕೂತಾಗ ನಾವು ರಂಗಶಂಕರ ಹತ್ರ ಹೋದಾಗ್ಲೂ ಕೂಡ ಅವ್ರ ಕೆಲ್ಸಗಳ ಬಗ್ಗೆ ಎಲ್ಲ ಮಾತಾಡೋರಲ್ಲ. ಆಮೇಲೆ ಅವಿನಾಶ್ ಸರ್ ಫಸ್ಟ್ ಗುಲ್ಟು ಸಿನಿಮಾದಾಗ ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡಿದ್ವಿ. ಆಮೇಲೆ ನಾನು ಒಂದ್ ಸಿನಿಮಾ ಸಡಗರ ಅಂತ ಒಂದ್ ಸಿನಿಮಾ, ಆ ಸಿನಿಮಾದಾಗ ನನ್ನ ಎಂಟೈರ್ ಥ್ರೂಔಟ್ ಸಿನಿಮಾ ಶಂಕರ್ನಾಗ್ ಅವ್ರ ಅಭಿಮಾನಿಯಾಗಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಇತ್ತಲ್ಲ ಅದ್ರ ಜೊತೆನ ಆಕ್ಟ್ ಮಾಡ್ತಿರ್ತೀನಿ ನಾನು. ಅಂದ್ರೆ ನಿಂತ್ರ ಅವ್ರ ತರ ನಿಂದ್ರೋದು, ವಾಕಿಂಗ್ ಸ್ಟೈಲ್ ಅಲ್ಲಿ ಅವ್ರದ್ದು ಕೈ ಯೂಸ್ ಮಾಡೋರಲ್ಲ ಅದು, ಸ್ಮೈಲ್ ಮಾಡಿದ್ರೆ ಹಿಂಗ ಮಾತಾಡ್ಬೇಕಾರೆ ಹಿಂಗ ಎಂಟೈರ್ ಪರ್ಸನಾಲಿಟಿದೊಂದು ಆರ ಇತ್ತಲ್ಲ, ಅದು ಬಹಳ ಇನ್ಸ್ಪೈರ್ ಮಾಡತ್ತಲ್ಲ. ಹಂಗಾಗಿ ಅವ್ರ ಅಭಿಮಾನಕ್ಕೆ ಇಟ್ಕೊಂಡಿದೆ. ನೋಡಿ, ಎಷ್ಟು ಜನ ಗೊತ್ತಿಲ್ಲ ಇದು ಯಾಕೆ ಅಂತ ಅಲ್ವಾ? ನಾನು ಹೇಳ್ಕೊಂಡಿರ್ಲಿಲ್ಲ. ಅಂದ್ರೆ ನನ್ಗೇನಂದ್ರೆ ಒಂಚೂರು ಕೆಲಸ ಮಾಡಾದ್ಮೇಲೆ ಆಮೇಲೆ ಹೇಳ್ಕೊಳ್ಳೋಣ ಅಲ್ಲಿ ತನಕ ಏನ್ ಬಾಳ ಅನ್ಕೊಂಡಿದ್ದೆ. ಆ ಹೆಸರು ಒಂದ್ ತೂಕ ಐತಲ್ಲ. ಕೇಳ್ದಂಗನ ಯಾರ ಕೇಳಿದ್ರು ಅಭಿಮಾನಿಗಳಾಗ್ಲಿ ಅಥವಾ ಸಿನಿಮಾದಾಗ ಕೆಲಸ ಮಾಡೋದವ್ರಾಗ್ಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡೋದವ್ರಾಗ್ಲಿ, ಸೊ ಅವ್ರ ಸುತ್ತಮುತ್ತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಒಡನಾಟ ಇಟ್ಕೊಂಡಿದ್ರು ಎಲ್ಲರಿಗೂ ಒಂಥರ ಎನರ್ಜಿ, ಒಂಥರ ಹೆಸರಿನಾಗ. ಹಂಗಿದ್ರೆ ನೀವೊಂದೀಗ ಡೈಲಾಗ್ ಹೇಳಲೇಬೇಕು ಶಂಕರ್ನಾಗ್. ಅಷ್ಟ್ ನನಗ್ ಮಿಮಿಕ್ ಮಾಡಕ್ಕೆಲ್ಲ ಬರಂಗಿಲ್ಲ. ಅವಾಗ ಟ್ರೈ ಮಾಡಿದ್ವಿ. ಆ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಆ ಸಿನಿಮಾ ಎಂಟೈರ್ ಡೈಲಾಗ್ಸ್ ಎಲ್ಲಾನು ಏನ್ರಿ ಮಾಡ್ತಾ ಇದೀರಾ ಅಂತ. ನಾನು ಆದಷ್ಟು ಒಬ್ಬ ಮನುಷ್ಯ ಪಾರವಾದ ಅಭಿಮಾನ ಇಟ್ಕೊಂಡಿರೋನ, ಆಟೋ ಓಡಿಸ್ತಿರ್ತಾನ ಆ ಪಿಕ್ಚರ್ನಾಗ. ಅವ್ನ ಎಂಟ್ರಿನೂ ಆಟೋದಾಗ ಫಸ್ಟ್ ಒಂದ್ ಎಂಟ್ರಿ. ಅವಾಗಿರೋ ಅಲ್ಪ ಸ್ವಲ್ಪ ಜ್ಞಾನಕ್ಕೆ ಏನೇನ್ ಮಾಡ್ಬೋದು ಅದನ್ನ ಟ್ರೈ ಮಾಡಿದ್ವಿ. ಏನಾಯ್ತದ್ದು ಸಿನಿಮಾ? ಸಡಗರ ಸಿನಿಮಾ ರಿಲೀಸ್ ಆಗಿ ಐ ಥಿಂಕ್ ಅವಾಗ. ಆಮೇಲೆ ಕ್ಯಾನ್ಸ್ ಒಳಗ್ ಶೂಟ್ ಮಾಡಿದ್ದದ ಐ ಥಿಂಕ್ 2013 ಟೈಮ್ ಅಲ್ಲಿ ಅನ್ಸುತ್ತೆ. ಬಿಫೋರ್ ಗುಲ್ಟು ಗುಲ್ಟುಗಿನ ಮೊದ್ಲು ನಂದು ಇನ್ನೊಂದು ಪಿಕ್ಚರ್ನು ರಿಲೀಸ್ ಆಗ್ಬೇಕಿತ್ತು, ಆಗಿಲ್ಲ. ಯಾವ್ದು? ಒಂದು ಹಾರರ್ ಸಿನಿಮಾ ಮಾಡಿದ್ವಿ, ಹೌಸ್ ಅರೆಸ್ಟ್ ಕಾನ್ಸೆಪ್ಟ್ ಒಳಗೆ. ಮದನ್ ಅಂತಂದ ಅವರು ಮೀಡಿಯಾದಾಗ ಇದಾರೆ. ಅವ್ರು ನಾನು ಮೀಡಿಯಾದಾಗ, ನಾನು ಸಿಟಿ ಕೇಬಲ್ ನಾಗ ವರ್ಕ್ ಮಾಡ್ತಿದ್ದೆ. ಸೊ ಬಿಫೋರ್ ದಟ್ ಶಾರ್ಟ್ ಫಿಲ್ಮ್ಸ್ ಮಾಡ್ಕೋತಾ ಇದ್ವಲ್ಲ, ಆ ಟೈಮ್ನಾಗ ಒಂದ್ ಟೀಮ್ ಫಾರ್ಮ್ ಆಗಿ ನಾನೊಂದು ಆಡಿಷನ್ ಹೋಗಿ ಅವ್ರು ನನ್ ಶಾರ್ಟ್ ಫಿಲ್ಮ್ ನೋಡಿ ಅವಾಗ ಒಂದು ಅವಕಾಶ ಕೊಟ್ಟಿದ್ರು. #666 ಅಂತ ಅಂದ್ಬಿಟ್ಟು ಒಂದ್ ಸಿನಿಮಾ. ಆಲ್ಮೋಸ್ಟ್ ಶೂಟ್ ಮುಗಿಸಿ ಡಬ್ಬಿಂಗ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಅದಾದ್ಮೇಲೆ ಏನೋ ಇನ್ವೆಸ್ಟರ್ಸ್ ಪ್ರಾಬ್ಲಮ್ ಆಗಿ
ಹಿ ವಾಸ್ ಸ್ಟಿಲ್ ವರ್ಕಿಂಗ್, ಈಗಲೂ ವರ್ಕ್ ಮಾಡ್ತಿದ್ರು ಅವ್ರು ಮೀಡಿಯಾ ಪರ್ಸನ್. ಆ ಒಂದು ಟೈಮ್ನಾಗ ಮತ್ ಮುಂದಕ್ಕೆ ತಗೋಕ್ ಆಗ್ಲಿಲ್ಲ. ಜೆನ್ಯೂನ್ಲಿ ದೇ ಹ್ಯಾಡ್ ಪ್ರೆಷರ್ ಇನ್ವೆಸ್ಟ್ಮೆಂಟ್, ಅದಕ್ಕೆ ಬಿಟ್ಬಿಟ್ರು. ಆಮೇಲೆ ಅರವಿಂದ್ ಕೌಶಿಕ್ ಸರ್ ಜೊತೆ ಕೆಲಸ ಮಾಡಿದ್ದೇನೆ ಅವಾಗ. ಅವ್ರು ಒಂದ್ ಸೀರಿಯಲ್ ಮಾಡ್ತಿದ್ರು, ಸೀರಿಯಲ್ ಮಾಡೋ ಟೈಮ್ನಾಗ ಒಂದ್ ಸಿನಿಮಾ ಮಾಡತ್ತೇನ್ರಿ ಅಂತಂದ್ರು. ಒಂದ್ ಆಡಿಷನ್ ಅಟೆಂಡ್ ಮಾಡಿದ್ದೇನೆ. ಅವ್ರದೊಂದು ಸಿನಿಮಾ ಇತ್ತು, ಅದನ್ನು ಶುರುವಾಗಿ ಆಲ್ಮೋಸ್ಟ್ ಒಂದ್ 30% 60% ಏನೋ ಕಂಪ್ಲೀಟ್ ಆಯ್ತು ಹಂಗೆ. ಸೊ ಅದಕ್ಕೂ ಮೊದ್ಲೇ ನಾ ಅದೇ ಟೈಮ್ನಾಗನೆ ಸಡಗರ ಸಿನಿಮಾ ಮಾಡಿದ್ದು. ಅದು ಅರವಿಂದ್ ಕೌಶಿಕ್, ಶಂಕರ್ ಆರ್ಯನ್ ಅಂತ ಹೀರೋ. ಅದಕ್ಕೆ ನಮ್ಮ ಥಿಯೇಟರ್ ಸೀನಿಯರ್. ಸೀರಿಯಲ್ ಒಳಗ ಅವರು ಸಾಗರ್ ಅಂತ ಒಂದು ಕ್ಯಾರೆಕ್ಟರ್ ಮೂಲಕ ಬಹಳ ಫೇಮಸ್ ಆಗಿದ್ರು. ಆಮೇಲೆ ಒಂದು ಪ್ರೀತಿಯ ಕತೆ, ಆ ಸಿನಿಮಾ. ಆಮೇಲೆ ಇನ್ನೊಂದು ಸಿನಿಮಾನು ಮಾಡಿದ್ರು. ಇಸ್ ಅ ವೆರಿ ಗುಡ್ ಆಕ್ಟರ್. ಸೊ ಅವ್ರ ಜೊತೆಗೆ ಥಿಯೇಟರ್ ಮಾಡ್ತಿದ್ವಲ್ಲ, ಸೊ ಹಿಂಗಾಗಿ ಅಲ್ಲಿ ಯಾರ್ಯಾರು ಬೆಟರ್ ಪಿಕ್ ಅನ್ಸ್ತಾರ ಅವ್ರನ್ನ ತಗೊಂಡು ಒಂದ್ ಕ್ಯಾರೆಕ್ಟರ್ಸ್ ಕೊಟ್ಟಿದ್ರು. ಅರವಿಂದ್ ಅವ್ರ ಸಿನಿಮಾ ಯಾವ್ದು, ಏನ್ ಟೈಟಲ್? ಟೈಟ್ಲ್ ಇನ್ನು ಫಿಕ್ಸ್ ಆಗಿರಲಿಲ್ಲ. ಒಂದ್ 2-3 ಟೈಟಲ್ ಇತ್ತು. SPS ಅಂತ ಅನ್ಕೊಂಡಿದ್ರು. ಅದನ್ನೇ ಮತ್ತೆ ವಾಪಸ್ ಇನ್ನೊಂದು ಸಿನಿಮಾಗೇನೋ ಮಾಡ್ತಿದಾರೆ ಅವರು, ಸೇಮ್ ಕಾಂಟೆಂಟ್ ನ. ಈ ಲಾಕ್ಡೌನ್ ಟೈಮ್ನಾಗ ಒಂದ್ ತೆಲುಗು ಪಿಕ್ಚರ್ ಹಿಟ್ ಆಯ್ತು, ಜಾತಿರತ್ನಾಲು. ಸೊ ವೇ ಬಿಫೋರ್ ಅವರು ಸೇಮ್ ಆಲ್ಮೋಸ್ಟ್ ಆ ತರದ್ದು ಒಂದಿಷ್ಟು ಕ್ಯಾರೆಕ್ಟರ್ಗಳು. ಲೈಫ್ ನಾಗ ಗೋಲ್ ಇರಂಗಿಲ್ಲ, ಬಟ್ ಏನೋ ಮಾಡ್ಬೇಕು ಅನ್ಕೊಂಡಿರ್ತಾವ, ಬಟ್ ಪ್ರಾಪರ್ ಆಗಿ ಹೆಂಗ್ ಹೋಗ್ಬೇಕು ಆ ಗೋಲ್ ಕಡೆ ಗೊತ್ತಿರಂಗಿಲ್ಲ. ಕಂಪ್ಲೀಟ್ಲಿ ಒಂದ್ ಹ್ಯೂಮರಸ್ ಆಗಿರುವಂತ ಒಂದಿಷ್ಟು ಕ್ಯಾರೆಕ್ಟರ್ಸ್, 3 ಕ್ಯಾರೆಕ್ಟರ್ಗಳು. ಈಗ ನೀವೀಗ ಸ್ಟಾರ್ ಆಗಿದ್ರಿ, ನಿಮ್ ಬಗ್ಗೆ ಗೊತ್ತು, ನಿಮ್ಮ ಪ್ರತಿಭೆ ಬಗ್ಗೆ ಗೊತ್ತು, ಬಟ್ ನಿಮ್ ಬಾಲ್ಯ, ಕಾಲೇಜ್ ಡೇಸ್ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದಾ? ಕಾಲೇಜ್ ಬಾಳ್ಕೋಟೆ ನಮ್ದು, PUC ಬಸವೇಶ್ವರ ಸೈನ್ಸ್ ಕಾಲೇಜ್ ಅಂತ. ಇದು ಸ್ಕೂಲಿಂಗ್ SVM ಚಿತ್ರಗಿ ಶಿವಜಯಮಂತೇಶ್ವರ ಅಂತ ಇಳ್ಕಲ್ನಾಗ. ನಮ್ದು ಹುಟ್ಟೂರು ಚಿಕ್ಕದಾಪುರ. ಅಲ್ಲಿಂದ ಇಳ್ಕಲಿಂದ ಒಂದು 14 ಕಿಲೋಮೀಟರ್. ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಿದ್ವಿ ನಾವಾಗ. ಸಣ್ಣ ಅಂದ್ರೆ ಆಲ್ಮೋಸ್ಟ್ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಸಣ್ಣರಿದ್ದಾಗ ಬಸ್ಸಿಗೆ ಹೋಗೋದು ಬರೋದು. 4ನೇತಿಂದ ಇಳ್ಕಲ್ನಾಗ ಇರಕ್ ಶುರು ಮಾಡಿದ್ವಿ. ಅಲ್ಲೊಬ್ರು ಬಾಲ್ಕೋಟ್ ಮಾಸ್ತರ್ ಅಂತ ಇದ್ರು. ಅವರು ಒಂಥರ ಬೋರ್ಡಿಂಗ್ ನಡೆಸ್ತಿದ್ರು, ಟ್ಯೂಷನ್ ಹೇಳ್ಕೊತ, ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್ ಟ್ರೈನಿಂಗ್ ಎಲ್ಲ ಕೊಟ್ಕೋತ ಸೊ ಉಳ್ಕೊಳಕ್ಕೂ ವ್ಯವಸ್ಥೆ ಮಾಡ್ಕೊಟ್ಟಿದ್ರು. ಸೊ ಅಲ್ಲಿರ್ತಿದ್ದೆ. ಅಪ್ ಟು 10th ಇಳ್ಕಲ್ನಾಗ ಆಯ್ತು. ಕನ್ನಡ ಮೀಡಿಯಂ ಓದಿದ್ದು ಸಲ. ಅಂಡ್ ಅದಾದ್ಮೇಲೆ PUC ಧಾರವಾಡ ಹೋಗ್ಬೇಕಂತ ಬಾಳ ಇಷ್ಟ ಆಯ್ತು. ಧಾರವಾಡಕ್ಕೆ ಹೋಗ್ಬೇಕಂತ ಒಂದು ದೂರಕ್ಕೆ ಇಲ್ಲೇ ಬಾಲ್ಕೋಟ್ ಚಲೋ ಕೆತ್ತಳ ಇಲ್ಲೇ ಓದು ಅಂತಂದ್ರು. ಅಂಡ್ ಬಾಲ್ಕೋಟಾಗ ಪ್ರಿನ್ಸಿಪಲ್ ಒಬ್ರು ನಮ್ಮ ಸಂಬಂಧಿಕರೊಬ್ರು ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ರು. ಅವ್ರು ಅಲ್ಲೇ ಸಜೆಸ್ಟ್ ಮಾಡ್ರಿ, ಇಲ್ಲೇ ಚಲೋ ಐತೆ ಹೋದ್ರಿ. ನಂಗೆ ಆರ್ಟ್ಸ್ ಮಾಡ್ಬೇಕಂತಿತ್ತು. ಅವಾಗೆಲ್ಲ PSI ಆಗ್ಬೇಕು, ನಮ್ಮ ಅವರಿದ್ರು ಒಬ್ರು ಮಿಲ್ಟ್ರಿಗೆ ಹೋಗ್ಬೇಕು, ಇಂಥದ್ ಜಾಸ್ತಿ ತಲೆ ಬರ್ತಿತ್ತು. ಆರ್ಟ್ಸ್ ಮಾಡಿ BA ಮಾಡಿ ಆಮೇಲೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆಯಮು ಅಂತ ಅನ್ಕೊಂಡಿತ್ತು. ಬಟ್ ಆಲ್ಮೋಸ್ಟ್ 9th 10th ಆ ಟೈಮ್ ಸಣ್ಣದಾಗಿ ನಾಟಕದ ಟಚ್ ಶುರು ಆಯ್ತು. ಶಾಲೆಗೆ ನಾಟಕ ಮಾಡೋದು, ಆಮೇಲೆ ಕಾಲೇಜಿಗೆ ಬಂದ್ಮೇಲೆ ಕಾಲೇಜ್ನಾಗ ಟೀಮ್ ಕಟ್ಕೊಂಡು ನಾಟಕ ಮಾಡೋದು. ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲಾನು ನಮ್ಮ ಸೀನಿಯರ್ಸ್ ಎಲ್ಲಾರು ಇದ್ರು, ಅವ್ರಿಗೆ ಅವ್ರ ಜೊತೆ ಸೇರ್ಕೊಂಡು ನಾಟಕ ಮಾಡೋದು ಅವೆಲ್ಲ ಶುರು ಆಗ್ತದೆ. ಸೊ ಅವಾಗಿಂದ ಜಾಸ್ತಿ ಇನ್ಕ್ಲಿನೇಷನ್ ಈ ಕಡೆ. ಓಕೆ, ಕಾಲೇಜಲ್ಲಿ ಇದ್ದ ಒಂದು ಒನ್ ಸೈಡ್ ಲವ್ ಯಾವ್ದು ನೆನಪಿದೆಯಾ ನಿಮಗೆ? ಒನ್ ಸೈಡ್ ಅಲ್ಲ, ಅದು 2 ಸೈಡ್. ಒನ್ ಸೈಡ್ ಅಂದ್ರ ಸ್ಕೂಲ್ನಾಗ ಏನ್ ಇರ್ಲಿಲ್ಲ. ಬಾಳ ಸಣ್ಣದಾಗ 4ನೇತೆ ಇದ್ದಾಗ ಅದೆಲ್ಲ ಏನು ಅದೊಂಥರ ಏನೋ ಇಂಟ್ರೆಸ್ಟ್, ಬಾಳ ಫನಿ ಅದು ಒಂಥರ ಚಾಕ್ಲೇಟ್ ಕೊಟ್ರ ಲವ್ ಸ್ಟೋರಿ, ಹೋಗಿ ಬಸ್ನ್ಯಾಗ ಕುಂತು ಬಾಯ್ ಹೇಳಿದ್ರ ಒಂದ್ ಲವ್ ಸ್ಟೋರಿ, ಹಂಗ ಅನ್ಸೋದು. ಅವಾಗ ಕಾಲೇಜಿಗೆ ಬಂದಾಗ ಆಕ್ಚುಲಿ ಆಗಿನ ಟೈಮಿಗೆ ಅದು ಅವಾಗ ಸೀರಿಯಸ್ ಅದು. ಅವಾಗ ಇಂಟ್ರೆಸ್ಟ್ ಇತ್ತು. ಅವರು ಕಲ್ಚರಲ್ ಡಿಪಾರ್ಟ್ಮೆಂಟ್ ಆಗಿಲ್ಲ ಅವ್ರಿಗೆ. ನಮ್ಗೂ ಕಲ್ಚರಲ್ ಡಿಪಾರ್ಟ್ಮೆಂಟ್ ಬಾಳ ನಂಟಿತ್ತಲ್ಲ, ಹಿಂಗಾಗಿ ಬಾಳ ಚಂದ ಹಾಡ್ತಿದ್ಲು. ಸೊ ಹಂಗಾಗಿ ಹಂಗೆ ಫಸ್ಟ್ 1 ವೇ ಆಗಿ ಆಮೇಲೆ 2 ವೇ ಆಗಿ. ದೋಸ್ ಡೇಸ್ ಆರ್ ಬ್ಯೂಟಿಫುಲ್.
ಅಂದ್ರೆ ನಮ್ದು ಚೌಕ್ ಹಾಸ್ಟೆಲ್ ಅಂತ ಇತ್ತು. ಒಂದೇ ಕ್ಯಾಂಪಸ್ನಾಗ ಅದು. ನೀವು ಒಂದ್ ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದ್ ಕಡೆಯಿಂದ ಎಂಟರ್ ಆಗಿದ್ದ ರೈಟ್ ಸೈಡ್ ಗೆ ಚೌಕ್ ಹಾಸ್ಟೆಲ್, ಅದ್ರ ಎಕ್ಸಾಕ್ಟ್ಲಿ ಆಪೋಸಿಟ್ ಸೈಡ್ ಗೆ ನಮ್ ಸೈನ್ಸ್ ಕಾಲೇಜ್. ಈ ಕಡೆ ಆರ್ಟ್ಸ್, ಆ ಕಡೆ ಕಾಮರ್ಸ್, ಆಮೇಲೆ ಅದ್ರ ಹಿಂದ್ಗಡೆ ಪಾಲಿಟೆಕ್ನಿಕ್, ಮತ್ತೆ ಈ ಎಡ್ಜಿಗೆ ಲೆಫ್ಟ್ ಎಡ್ಜಿಗೆ ಬಂದ್ರಪ್ಪ ಅಂದ್ರೆ ಡೆಂಟಲ್ ಕಾಲೇಜ್ ಇತ್ತು. ದೊಡ್ಡ ಕ್ಯಾಂಪಸ್, ನಡಬರ್ಕ್ 2 ಗ್ರೌಂಡ್ ದೊಡ್ಡದು. ಆಮೇಲೆ ಈ ಕಡೆ ನಮ್ಮ ಹಾಸ್ಟೆಲ್ ಹಿಂದಗಡೆನ ಹುಡುಗಿಯರ್ದ ಹಾಸ್ಟೆಲ್ ಇತ್ತು. ಇವರು ಮೆಡಿಕಲ್ ಹಾಸ್ಟೆಲ್ ಇಂದ ಸೈಕಲ್ ತಗೊಂಡು ನಾವು ಚಿಕ್ಕ ಡಿಸ್ಟೆನ್ಸ್, ಬಟ್ ಒಂದ್ ಸೈಕಲ್ ಬೇಕಂತಿತ್ತು ನಂಗ. ಸೈಕಲ್ ತಗೊಂಡು ನಮ್ಮ ಚೌಕ್ ಹಾಸ್ಟೆಲ್ನಾಗ ಯಾವ್ದು ಬೇರೆ ಹೂ ಹಚ್ಚಿರ್ಲಿಲ್ಲ, ದಾಸವಾಳ ಹೂ ಹಚ್ಚಿರ್ಲಿಲ್ಲ. ದಾಸವಾಳ ಹೂವು, ಆಮೇಲೆ ಇನ್ನೊಂದು 5-6 ಪಕ್ಳಿದ್ ಹೂ ಬರ್ತಿತ್ತು. ಅದು ಸಣ್ಣದು ವೈಟ್ ನಡಬಾರ್ಕ ಯೆಲ್ಲೋ ಕಲರ್ದ ಸಣ್ಣದು ಹೂ, ಒಂಥರ ಫ್ಯಾನ್ ತರ ಇರ್ತದೆ. ಹಿಂಗ್ ಇಟ್ಕೊಂಡ್ರೆ ಇಷ್ಟೇ ಇಷ್ಟು 2 ಹೂನ ಹಿಂಗ್ ಮುಂದ್ ಸೈಕಲ್ ಇಸ್ಕೊಂಡು ಬೆಲ್ ಹೊಡ್ಕೊತ ಹೋಗ್ತೀವಿ. ಈ 2 ಸೈಡ್ ಲವ್ ಸ್ಟೋರಿ ಹೀರೋಯಿನ್ ಹೆಸರೇನು? ಅವ್ರ ಯಜಮಾನ್ರು ಮತ್ತೆ ಅವ್ರ ಮಗನೋ ಮಗಳು, ಅವ್ರನ್ನ ಕೇಳಿ ಹೇಳ್ಬೇಕಾಗ್ಯದ. ಅವ್ರ ಡಿಗ್ರಿಗೆ ಮದುವೆ ಆಗ್ಬಿಟ್ರು. ಅಂದ್ರ ಸಿಂಗಲ್ ಪೇರೆಂಟ್ ಅವ್ರಿಗೆ ಇದ್ದಿದ್ದ. ಅವ್ರ ತಾಯಿ ಮಾತ್ರ ಇದ್ರು. ಅಂಡ್ ಅವ್ರ ಮನೇಲಿ ಅವಾಗ್ಲೇನೆ ಏನೋ ಮದುವೆ ಮಾಡೋದಕ್ಕೂ ಹಂಗೆ ಅಂತೆಲ್ಲ ಹೇಳಿದ್ರು. ಅದೊಂದ್ ಸ್ವಲ್ಪ ದೊಡ್ಡವರೆಲ್ಲಾರು ಬಂದು ಮಾತಾಡಿ ಆಯ್ತು ಬೇಡ ಇವಾಗ. ಇಬ್ಬರು ಕ್ರೈಮ್ ಸಿನಿಮಾ ಗುಲ್ಟು ಅಂತ ನಿಮ್ ಕ್ಯಾರೆಕ್ಟರ್ ಸೂಪರ್ ಹಿಟ್ ಆಗುತ್ತೆ ಅದ್ರಲ್ಲಿ. ಅದು ಎಕ್ಸ್ಪೀರಿಯನ್ಸ್ ಹೆಂಗೆ? ಯಾರು ಅಪ್ರೋಚ್ ಮಾಡಿದ್ರು ನಿಮ್ಮನ್ನ? ಹೆಂಗ್ ನಡೀತದ? ಗುಲ್ಟು ಸಿನಿಮಾ ಶುರುವಾಗಿದ್ದು ನಾನು ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಒಂದೇ ಕಾಲೇಜ್ನವ್ರು. ರಾಮಯ್ಯ ಇಲ್ಲಿ ಇಂಜಿನಿಯರಿಂಗ್ ಬಂದೆ, ಅಲ್ಲಿ ಬಾಲ್ಕೋಟಿಂದ. ಜನಾರ್ದನ್ ಚಿಕ್ಕಣ ಅವರು ಇನ್ಫಾರ್ಮೇಶನ್ ಸೈನ್ಸ್ ಆ ಬ್ರಾಂಚ್. ನಾನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್, IP ಅಂತಾನು ಕರೀತಾರ. ಮೆಕ್ಯಾನಿಕಲ್ ಸಬ್ಜೆಕ್ಟ್ ಸೇರುವಂತ ಒಂದು ಬ್ರಾಂಚ್. ಅಲ್ಲಿ ನಾವು ಒಂದು ಟೀಮ್ ಕಟ್ಟಿದ್ವಿ. ನಾವು ನಾಟಕದಲ್ಲಿ ಕಾಲೇಜ್ ಒಳಗೆ ಒಂದು ಟೀಮ್ ಕಟ್ಟಿದ್ವಿ. ನಾವು ಕನ್ನಡ ನಾಟಕ ಮಾಡೋಣ ಎಲ್ಲಾರು ಸೇರ್ಕೊಂಡು ಅಂತ. ಸೊ ಅವಾಗ ಆತನ್ಗೂ ಪಿಕ್ಚರ್ದು ಬಹಳ ಇಂಟ್ರೆಸ್ಟ್ ಇತ್ತು, ಸಿನಿಮಾದ್ದು. ಅವ್ರ ತಂದೆ ಆಲ್ರೆಡಿ ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, 18 ಕ್ರಾಸ್ ಅಂತ. ರಾಧಿಕಾ ಪಂಡಿತ್ ಅವ್ರದ್ದು ಮೊದಲನೇ ಪಿಕ್ಚರ್. ಸೊ ಅವಾಗ ಮಾತಾಡ್ತಿದ್ವಿ. ಆಮೇಲೆ ಅವ್ರದ್ದು ಇಂಟ್ರೆಸ್ಟ್, ನಮ್ದು ಇಂಟ್ರೆಸ್ಟ್ ಒಂದು ಕಾಮನ್ ಗ್ರೌಂಡ್ಸ್ ನಾಗ ಬರ್ತಿತ್ತಲ್ಲ, ಹಿಂಗಾಗಿ ಅವತ್ತಿಂದ ಟಚ್ ನಾಗಿದ್ವಿ. ಅಂಡ್ ನಾ ಸೆಕೆಂಡ್ ಇಯರ್ಗೆ ಕಾಲೇಜ್ ಬಿಡ್ಬೇಕಂತ ಡಿಸೈಡ್ ಮಾಡಿದೆ. ಇಲ್ಲ ನಾನು ಈ ಕಡೆ ಇನ್ನು ಮುಗಿಸಿದ್ರು ನಾ ಈ ಕಡೆ ಬರಂಗಿಲ್ಲ ಕೆಲಸ ಮಾಡಕ, ನಂಗೆ ಸಿನಿಮಾಗೆ ಹೋಗ್ಕೆ ನಾನು. ಸೊ ಮತ್ ಇನ್ನೊಂದ್ 2 ವರ್ಷ ಯಾಕೆ ಇಲ್ಲಿ ಕಾಯ್ಕೊಂಡ್ ಕುಂದಿರ್ಲಿ, ನಾನು ಅಲ್ಲೇ ಹೋಗ್ತೀನಿ ಅನ್ಕೊಂಡು, ವೇಗ ಗೊತ್ತಿರ್ಲಿಲ್ಲ, ಹುಡುಕ್ಲೇಬೇಕು, ಇಲ್ಲಿ ಟೈಮ್ ಬಾಳ ಆಕೈತಿ, ಹೋಗೋಣ ಅಂತ ಅನ್ಕೊಂಡ್ ಬಿಟ್ಟೆ. ಅವ ಮುಗಿಸಿ ಆಮೇಲೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಕ್ ಶುರು ಮಾಡಿದ್ವಿ. ನಾ ಈ ಕಡೆ ಥಿಯೇಟರ್ ಜಾಯ್ನ್ ಆದ. 3 ವರ್ಷ ನಾ ನಾಟಕ ಮಾಡ್ತಿದ್ದೆ. ಬೆನಕದಲ್ಲಿ? ಇಲ್ಲ, ಬೆನಕದಲ್ಲಿ ಇರ್ಲಿಲ್ಲ, ರಾಜಮಾರ್ಗ ಅಂತ. ನಾ ಈ ಕಡೆ ಥಿಯೇಟರ್ ಮಾಡೋ ಟೈಮ್ನಾಗ ಅವ ಡಿಗ್ರಿ ಮುಗಿಸ್ಕೊಂಡು ಇದಕ್ ಹೋದ, MGR ಫಿಲಂ ಇನ್ಸ್ಟಿಟ್ಯೂಟ್, ಅಡಿಯಾರ್ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ, ಚೆನ್ನೈಗೆ ಹೋದ. ಅದು ಮುಗಿಸ್ಕೊಂಡು ಅವ ಬಂದ. ಈ ಕಡೆ ನಂದು ನಾ ಹೇಳ್ದಲ್ಲ ಇನ್ನೊಂದ್ ಸಿನಿಮಾ ಅರ್ಧಕ್ ನಿಂತೋಯ್ತದು ಪೋಸ್ಟ್ ಪ್ರೊಡಕ್ಷನ್ ಟೈಮ್ನಾಗ. ಆ ಟೈಮಿಗೆ ಅವಂದು ಕೋರ್ಸ್ ಮುಗ್ದಿತ್ತು. ಇಬ್ರು ಸೇರಿ ಪಿಕ್ಚರ್ ಮಾಡೋಣ ಅಂತ ಅನ್ಕೊಂಡು ಮೊದ್ಲ ಡಿಸೈಡ್ ಮಾಡ್ಕೊಂಡಿದ್ವಿ. ದೆನ್ ನಮ್ದೇ ಟೀಮ್ ಅದು. ಆಲ್ಮೋಸ್ಟ್ ನಮ್ ಶಾರ್ಟ್ ಫಿಲ್ಮ್ ನ ಕೆಲಸ ಮಾಡಿದ್ DOPನೇ ಸಾಗರ್ DOP ವರ್ಕ್ ಮಾಡಿದ್ರು. ಆಮೇಲೆ ಅಮಿತ್ ಆನಂದ್ ಅಂತ ನಮ್ ಶಾರ್ಟ್ ಫಿಲ್ಮ್ ಮ್ಯೂಸಿಕ್ ಮಾಡಿದ್ರು, ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರು. ಭರತ್ MC ಅಂತ ಎಡಿಟರ್ ಇದ್ರು, ಅವರು ಜನಾರ್ದನ್ ಪರಿಚಯ ಇದ್ರು ಮುಂಚೆಯಿಂದ, ಅವ್ರ ಎಡಿಟರ್ ಆಗಿ ಕೆಲಸ ಮಾಡಿದ್ರು. ನಾನು ಮತ್ತೆ ನನ್ನ ಫ್ರೆಂಡ್ ಧನಂಜಯ್ ಅಂತ ಇದ್ದಾನೆ, ಇನ್ನು ಆಸ್ತಿ ಅಂತ ಒಂದ್ ಕ್ಯಾರೆಕ್ಟರ್ ಮಾಡಿದ್ರು. ಅವನು ನನ್ಗೆ ಬೆಂಗಳೂರಿಂದ ಬಂದಾಗಿಂದ ಫ್ರೆಂಡ್. ನಾವಿಬ್ರು ಆಕ್ಟ್ ಮಾಡಿದ್ವಿ. ಅಂಡ್ ನಮ್ಮ ಶಾರ್ಟ್ ಫಿಲ್ಮ್ಸ್ ಗೆ ಬೇರೆ ಬೇರೆ ಹಂಗೆ ನಮ್ ಟೀಮ್ ನಾಗ ಯಾರು ಮಾಡ್ತಿದ್ರು ಅವರೇ ADs ಆದ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ನಮ್ ಟೀಮೇ ಸೇರ್ಕೊಂಡ್ ಮಾಡಿದ್ ಪಿಕ್ಚರ್. ಅದೇ ಶಾರ್ಟ್ ಫಿಲ್ಮ್ ಇಂದ ಒಂದು ಪ್ರಮೋಷನ್ ನಿಮ್ಗೆ ಎಲ್ರಿಗೂ ಬಿಗ್ ಸ್ಕ್ರೀನ್ ಗೆ, ಯೂಟ್ಯೂಬ್ ಇಂದ ಬೆಳಿಕರಿಗೆ. ನಿಮ್ ಜರ್ನಿಯಲ್ಲಿ ಈಗ ಓಕೆ ಒಂದು ಸೆಟ್ಲ್ ಆಗಿದ್ರ, ಒಂದು ಸ್ಥಿತಿಯಲ್ಲಿ ಇದ್ದೀರಾ, ಅಂದಿನ ಬಡತನ ನೆನೆಸ್ಕೊಂಡ್ರೆ ಏನ್ ನೆನಪಾಗುತ್ತೆ ನಿಮ್ಗೆ? ಮನ್ಯಾಗೇನ್ ಇರ್ಲಿಲ್ಲ, ಇಲ್ಲಿ ಇದ್ವಲ್ಲ ನಾವು, ನಮಗ್ ಬೇಕಾದ್ ಮಾಡ್ಬೇಕಂತ ಅನ್ಕೊಂಡ ನಮಗಿತ್ತು ಬಡತನ. ಇವಾಗ ಮಜಾ ಅನ್ಸುತ್ತ. ಅಂದ್ರ ಅವಾಗ ಸ್ವಲ್ಪ ಹೊಟ್ಟಿರೋದು, ಎಲ್ಲಿ
ಯಾವ ನೋಡ್ರು ಖಾಲಿ ಇರ್ತಿತ್ತಲ್ಲ ಕಿಶೆ ಅಂತ ಅನ್ಕೊಂಡು ಅದಕ್ಕಂತಾನೆ ಸೀರಿಯಲ್ಸ್ ಮಾಡ್ತಿದ್ವಿ ನಾವು. ಹೋಗಿ 2 ದಿವಸ 3 ದಿವಸ ನಮ್ಗೆ ಬಿಗಿನಿಂಗ್ ಒಳಗ್ ದೊಡ್ಡ ದೊಡ್ಡ ರೋಲ್ದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು ಸೀರಿಯಲ್ದು. ಬಟ್ ಆಮೇಲೆ ಅಂದ್ರೆ ನಮ್ಗ್ ಸಿನಿಮಾ ಮೇನ್ ಕಾನ್ಸಂಟ್ರೇಷನ್ ಇತ್ತಲ್ಲ, ಹಿಂಗಾಗಿ ಏನ್ ಬೇಜಾರ್ ಅನ್ಸ್ತಿರ್ಲಿಲ್ಲ. ಅರ್ಲಿ ಡೇಸ್ ಮಾತ್ರ ಬೇಜಾರ, ಏನ್ ನಮ್ ತೊಳಂಗಿಲ್ಲ ಇವರು ಮೇನ್ ರೋಲ್ಗೆ ಅಂತ ಅನ್ಸೋದು. ಆಮೇಲೆ ಅದೇ ಅಡ್ವಾಂಟೇಜ್ ಆಯ್ತು. 3 ದಿವಸಕ್ಕೆ ಕರೆದ್ರೆ 1 ತಿಂಗಳದಂಗ ಪೇಮೆಂಟ್ ಕಾಯ್ಬೇಕಾಗಿರಂಗಿಲ್ಲ, ಅವತ್ತಿಂದ ಅವತ್ತೇ ಪೇಮೆಂಟ್ ಕೊಡ್ತಾರೆ. ಹೋಗೋದು ಆಕ್ಟ್ ಮಾಡೋದು, ಇನ್ ಪ್ಯಾಕಪ್ ಮಾಡೋ ಟೈಮ್ನಾಗ ಒಂದ್ ಕವರ್ನಾಗ 1,000 ರೂಪಾಯಿ 1,100 ರೂಪಾಯಿ ಹಿಂಗ ಹಾಕೋರು. ಅದು ನೀವ್ ಹೇಳಿದ್ರಲ್ಲ ಹಂಗ್ ಪ್ರಮೋಷನ್ ಆದಾಗ. ಅದಕ್ಕಿಂತ ಮೊದ್ಲು 300 ರೂಪಾಯಿ. ಇಟ್ ಸ್ಟಾರ್ಟೆಡ್ ಫ್ರಮ್ 50 rupees. ಫಸ್ಟ್ ಅವರ್ ಸೀರಿಯಲ್ ಸ್ಮಾಲ್ ಸ್ಕ್ರೀನ್ ಇದು ಕ್ಲಾಸ್ಮೇಟ್ಸ್ ಸೀರಿಯಲ್ಸ್ ಅದು ಅವಾಗ ಫೇಮಸ್ ಆಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಅದು ಸ್ಕೂಲಿಂದ ಕಾಲೇಜಿಗೆ ಶಿಫ್ಟ್ ಆಗ್ತಾರ ಅವರು. ಆ ಕಾಲೇಜಿಗೆ ಒಂದ್ ಗ್ಯಾಂಗ್ ಬೇಕಿತ್ತು, 5 ಜನ. ಸೊ ನಾವು ಆಡಿಷನ್ ಮಾಡಿದವ್ರು ಎಲ್ಲಾರನು ಕರೆದು, ನೀವ್ ಒಂದ್ ಗ್ಯಾಂಗ್ ಎಲ್ಲ ನೀವು ಅಂತ ಕರೆದು ಆಲ್ಮೋಸ್ಟ್ ಒಂದ್ 3 ತಿಂಗಳು ಮಾಡಿದ್ರು ಅನ್ಸುತ್ತೆ. ಅವಾಗ ಕರೆದು ಅವಾಗ ಎವ್ರಿ ಡೇ 50 rupees ಕನ್ವೀನ್ಸ್. ಅದ್ ಬಿಟ್ರೆ ರೂಮ್ದು ಎಲ್ಲ ಅಂದ್ರೆ ಒಂದೇ ರೂಮ್ನಾಗ ಬಾಳ ಜನ ಇರ್ತಿದ್ವಲ್ಲ, ಅವಂದ್ ರೊಕ್ಕ ಇವಂದ್ ರೊಕ್ಕ ಅಂತ ಇರ್ತಿರ್ಲಿಲ್ಲ. ಅವ ರೊಕ್ಕ ಇದ್ದವ ಅನ್ಕೊಂಡ್ರು ಹಂಗಿರಕ್ ಹಾಕಿರ್ಲಿಲ್ಲ ಪಾಪ. ಅವನಾಣೆ ಬರ ಅಂದ್ರೆ ಈಗ ಅವನಾದ್ರು ರೊಕ್ಕ ಇದ್ದಪ್ಪ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡಿದ್ರೆ ಮುಗೀತು, ಅದಾವು ಅಂತ ಅವಂಗ ಕತ್ರಿ ಅದು. ಈ ಶಾಪಿಂಗ್ ಹೋಗ್ಬೇಕಂದ್ರು ಅವ ಹೇಳಾರ್ದ ಹೋದ್ರ ಬದುಕೊಂಡವ, ಹೇಳ ಹೋದಪ್ಪ ಮುಗೀತದ. ಅಂದ್ರ ಅವಂಗ್ ತಗೊಂಬಂದ್ರು ಬಟ್ಟೆ ಅವ್ ನಮ್ಗೆ ಹಾಕಿದ್ವು. ಆಮೇಲೆ ಎವ್ರಿ ಟೈಮ್ ನಾವ್ ಎಲ್ಲೆಲ್ಲಿದ್ದೀವಿ ಅಲ್ಲಲ್ಲಿ ಒಂದೊಂದು ಟೀ ಶಾಪ್ ಗ್ಯಾರಂಟಿ ಬಾಕಿ ಕೊಡಕ್ ಇರ್ತಿದ್ರು. ಅದ್ರಾಗ ಒಬ್ರು ಎಲ್ಲಿವರೆಗೂ ಟ್ರಾವೆಲ್ ಅಂದ್ರೆ ಈಗ್ಲೂನು ಪರಿಚಯ ಇದಾರೆ, ಅವ್ರ ಕೇರಳ ಫ್ಯಾಮಿಲಿ. ಆ ಫ್ಯಾಮಿಲಿಯವರು ನಮ್ಮ ಇಲ್ಲಿ ವಿಜಯನಗರ ಗ್ಯಾರೇಜ್ ಸ್ಟಾಪ್ ಐತಲ್ಲ, ಅದ್ರ ಹಿಂದಗಡೆ ಅಲ್ಲೊಂದ್ ಮನಿ ಇತ್ತು ಮ್ಯಾಗ, ಒಂದೇ ಒಂದ್ ರೂಮ್. ಆ ರೂಮ್ನಾಗ ಒಂದ್ 5 ಜನ ಇರ್ತಿದ್ವಿ. ಅಲ್ಲಿದ್ದಾಗ ಕೆಳಗೆ ಅದು ಬೇಕರಿ ಇಟ್ಟಿದ್ರು ಅವರು. ಎಷ್ಟು ಇಷ್ಟ ಬಿಲ್ ಆಗೋದು, ಯಾವ ರೊಕ್ಕ ಬರ್ತಾವ ಅವಾಗ ರೊಕ್ಕ ಕೊಡೋದು. ಅವ್ರು ಪಾಪ ಏನು ಕೇಳ್ತಿರ್ಲಿಲ್ಲ. ಹಂಗ ಪರಿಚಯ ಆಗಿ ಇಲ್ಲಿವರ್ಗುನು ಮನಿ ಕರೀತಾರ, ಊಟಕ್ಕೆ ಹೋಗ್ತಿವಿ. ಆಮೇಲೆ ಈಗ ಚಂದಾಗಿ ಮೊದ್ಲು ಅಷ್ಟ್ ಕನ್ನಡ ಬರ್ತಿರ್ಲಿಲ್ಲ, ಈಗ ಚಂದ ಕನ್ನಡ ಮಾತಾಡ್ತಾರ. ಬ್ಯೂಟಿಫುಲ್ ಡೇಸ್, ಮಜಾ ಇರ್ತದೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.